ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಕರ್ಜಿಕಾಯನ್ನು ಮಾಡ್ತಾ ಇದ್ದೀನಿ. ತುಂಬ ಈಸಿಯಾಗಿ, ಕ್ರಿಸ್ಪಿಯಾಗಿ ಮತ್ತು ಟೇಸ್ಟಿಯಾಗಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಮತ್ತು ಗಣೇಶ ಮತ್ತು ಗೌರಿ ಹಬ್ಬಕ್ಕಂತೂ ಎಲ್ಲರ ಮನೆಯಲ್ಲೂ ಮಾಡೇ ಮಾಡ್ತೀವಿ. ಅದೇ ರೀತಿ ಇವತ್ತು ನಾನು ಕರ್ಜಿಕಾಯನ್ನು ಮಾಡ್ತಿದ್ದೀನಿ. ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಅದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್, ನಾನು ಮೈದಾ 1 ಕಪ್ ತೊಗೊಂಡಿದ್ದೀನಿ. ಅದಕ್ಕೆ ಚಿಟಿಕೆಯಷ್ಟು ಉಪ್ಪು ಹಾಕ್ಕೋತಾ ಇದ್ದೀನಿ. ನೋಡಿ, ಹಿಟ್ಟಿನ ಜೊತೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು. ಈಗ ಕಾಯಿಸಿರೋ ಎಣ್ಣೆ ಹಾಕ್ಕೊತಾ ಇದ್ದೀನಿ, 3 ಸ್ಪೂನು. ಒಂದೊಂದು ಅಗ್ಲಿಗೂ ಸಹ ಅದು ಎಣ್ಣೆ ತಾಗಬೇಕದು, ಆವಾಗ ಕ್ರಿಸ್ಪಿಯಾಗಿ ಬರ್ತವೆ ಕರ್ಜಿಕಾಯಿ. ಈ ಥರ ಕೈಯಿಂದ ನಾವು ಚೆನ್ನಾಗಿ ನಾದ್ಕೋಬೇಕಾಗುತ್ತೆ. ನೋಡಿ, ಈಗ ಕಟ್ಟಿದ್ರೆ ಈಗ ಬರಬೇಕು, ಆವಾಗ ಅದು ಕ್ರಿಸ್ಪಿಯಾಗಿ ಬರುತ್ತೆ ಅಂತ. ತುಂಬ ನೀರು ಮಾಡ್ಕೋಬೇಡಿ. ನೀರು ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು. ಸ್ವಲ್ಪನೇ ಹಾಕ್ಕೊಂಡು ಕಲಿಸ್ಕೋಬೇಕು, ಒಂದೇ ಸರಿ ನೀರು ಹಾಕ್ಕೋಬೇಡಿ. ನೋಡಿ, ಗಟ್ಟಿ ಅನ್ನಿಸ್ತು ಅಂದರೆ ಇನ್ನೊಂದೆರಡು ಸ್ಪೂನ್ ನೀರು ಹಾಕ್ಕೊಳ್ಳಿ. ನೋಡಿ, ಎಷ್ಟಾಗುತ್ತೋ ಅಷ್ಟು ನೀವು ಚೆನ್ನಾಗಿ ನಾದಿದ್ರೆ ಕರ್ಜಿಕಾಯಿ ಗರಿ ಗರಿಯಾಗಿ ಬರುತ್ತೆ. ನೋಡಿ, ಇದಾಯ್ತೀಗ. ನಾನು ಒಂದು ಬೌಲಲ್ಲಿ ಹಾಕಿ ಮುಚ್ಚಿಡ್ತಾ ಇದ್ದೀನಿ ಒಂದು ಅರ್ಧ ಗಂಟೆ. ನೆಕ್ಸ್ಟ್ ನಾನು ಒಂದು ಬಾಣಲಿಯಲ್ಲಿ ಬಿಳಿ ಎಳ್ಳು 1 ಸ್ಪೂನು, ಕಪ್ಪೆಳ್ಳು 1 ಸ್ಪೂನ್ ಹಾಕ್ಕೊಂಡು ಚಟ್ಪಟ ಅನ್ನಂಗೆ ಹುರ್ಕೊತಾ ಇದ್ದೀನಿ. ನೋಡಿ, ಅದಕ್ಕೆ ನಾನು ಅರ್ಧ ಬೌಲು ಕಡಲೆ ತೊಗೊಂಡಿದ್ದೀನಿ. ಕಡಲೆ ಏನು ಹುರಿಬೇಕಾಗಿಲ್ಲ, ಸುಮ್ಮನೆ ಜಸ್ಟ್ ಹಿಂಗೆ ಅನ್ಬೇಕಷ್ಟೇ. ಶೇಂಗಾನ ಹುರಿದು ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೆ ಅರ್ಧ ಬೌಲು, ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೋಡಿ, ಒಣಕೊಬ್ಬರಿ 1 ಬಟ್ಲು ತೊಗೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ. ಬಾಣಲಿಯಲ್ಲಿರುವ ಬಿಸಿಗೆ ಅದು ಬಿಸಿಯಾಗುತ್ತೆ. ನೋಡಿ, ಅದು ಆರಿದ ಮೇಲೆ ನಾನು ಒಂದು ಮಿಕ್ಸಿ ಜಾರಿಗೆ ಸೇರಿಸ್ಕೊತಾ ಇದ್ದೀನಿ. ಏಲಕ್ಕಿ ಪುಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಇದನ್ನು ತರಿಯಾಗಿ ಮಿಕ್ಸಿ ಮಾಡ್ಕೋಬೇಕಾಗುತ್ತೆ. ನೋಡಿ, ಈ ಥರ ಮಿಕ್ಸಿ ಮಾಡ್ಕೊಂಡಿದ್ದೀನಿ. ನಾನು ಒಂದು ಬೌಲಿಗೆ ತಕ್ಕೊತಾ ಇದ್ದೀನಿ. ಬೆಲ್ಲ ಸಹ ನಾನು ಮಿಕ್ಸಿ ಮಾಡೇ ಹಾಕ್ತೀನಿ. 1 ಕಪ್ ತೊಗೊಂಡಿದ್ದೀನಿ ಬೆಲ್ಲನೂ. ನೋಡಿ, ಆ ಪುಡಿಗೆ ಸೇರಿಸ್ಕೊತಾ ಇದ್ದೀನಿ. ಪುಡಿ ಜೊತೆ ಬೆಲ್ಲ ಚೆನ್ನಾಗಿ ಮಿಶ್ರಣ ಆಗಬೇಕು, ಹಾಗಾಗಿ ಕೈಯಿಂದ ಚೆನ್ನಾಗಿ ಈ ಥರ ಕಲಿಸ್ಕೋಬೇಕಾಗುತ್ತೆ. ನೋಡಿ, ಈ ಅದಕ್ಕೆ ಬರಬೇಕು. ನೆಕ್ಸ್ಟು ನಾನು ಮೈದಾ ಹಿಟ್ಟಿನ ಕಣಕ ಯಾವ ರೀತಿ ನೆಂದಿದೆ ಅಂತ ತೋರಿಸ್ತೀನಿ. ನೋಡಿ, ಅರ್ಧ ಗಂಟೆ ಬಿಟ್ಟಿದ್ದೆ, ಈಗ ನೆಂದಿದೆ ಇದು. ಇನ್ನೊಂದೆರಡು ಸರಿ ಕೈಯಲ್ಲಿ ನಾನು ಚೆನ್ನಾಗಿ ನಾದ್ಕೊತಾ ಇದ್ದೀನಿ. ನೋಡಿ, ಸಣ್ಣ ಸಣ್ಣಗೆ ಉಂಡೆಗಳಾಗಿ ಇಷ್ಟು ದಪ್ಪಗೆ ಮಾಡ್ಕೊತಾ ಇದ್ದೀನಿ ನಾನು. ಒಂದು ಸ್ವಲ್ಪ ಮೈದಾ ಹಿಟ್ಟನ್ನು ಹಿಂಗೆ ಸ್ವಲ್ಪ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಒಂದೊಂದೇ ಬಿಲ್ಲೆನ ನಾನು ತಗೊಂಡು ಲಟ್ಟಿಸ್ಕೊತಾ ಇದ್ದೀನಿ. ನೋಡಿ, ಇಷ್ಟು ಅಗಲ ಉಚ್ಕೊಂಡಿದ್ದೀನಿ ನಾನು. ಇನ್ನೊಂದು ಬಿಲ್ಲೆ ತೊಗೊಂಡು ನಾನು ಮತ್ತೆ ಇನ್ನೊಂದು ಎಲೆ ಉಚ್ಕೋತಾ ಇದ್ದೀನಿ. ನೋಡಿ, ಒಂದು ಬಟ್ಲಲ್ಲಿ ನೀರು ತೊಗೊಂಡಿದ್ದೀನಿ.
ಪುಡಿನೂ ಇಟ್ಕೊಂಡಿದ್ದೀನಿ ಪಕ್ಕದಲ್ಲೇ. ನೋಡಿ ಎಡ್ಜಿಗೆ ಸ್ವಲ್ಪ ನೀರಿಂದ ಕೈ ಮಾಡಿಕೊಂಡು ಸೈಡ್ ಫುಲ್ಲು ನೆನೆಸ್ಕೋಬೇಕಾಗುತ್ತೆ. ಈಗ ಒಂದೊಂದು ಸ್ಪೂನು ಇಲ್ಲ 1.5 ಸ್ಪೂನು ನಿಮಗೆ ಎಷ್ಟು ಬೇಕೋ ಅಷ್ಟು ಪುಡಿನ ಹಾಕ್ಕೊಂಡು ಹೀಗೆ ಮುಚ್ಚಬೇಕಾಗುತ್ತೆ. ಸೈಡು ಸುತ್ತ ಹಿಂಗೆ ಬೆಟ್ಟಿಂದ ಹಿಂಗೆ ಪ್ರೆಸ್ ಮಾಡ್ಕೊತ ಬರಬೇಕಾಗುತ್ತೆ. ನೋಡಿ ಇಷ್ಟೇ ಇದು. ಹೀಗೆ ನಾನು ಎಲ್ಲವನ್ನೂ ಮಾಡ್ಕೊತೀನಿ. ಇನ್ನೊಂದು ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಎಲ್ಲವನ್ನೂ ಮಾಡ್ಕೊಂಡಿದ್ದೀನಿ. ಎಣ್ಣೆ ಕಾದಿದೆ, ಒಂದೊಂದೇ ನಾನು ಎಣ್ಣೆ ಒಳಗೆ ಹಾಕ್ಕೊತಾ ಇದ್ದೀನಿ. ಎರಡು ಸೈಡು ಚೆನ್ನಾಗಿ ಬೇಯಿಸ್ಬೇಕು. ಗರಿ ಗರಿ ಬೇಕು ಅಂದರೆ ಒಂದು ಸ್ವಲ್ಪ ಕಂದು ಕಲರ್ ತನಕ ಬರೋವರೆಗೂ ಕರ್ಕೋಬೇಕಾಗುತ್ತೆ. ನೋಡಿ ಇದಾಗಿದೆ, ಈಗ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು.